1.5 ಕಿಲೋಮೀಟ್ರಿಗೆ 105 ರೂಪಾಯಿ ಕೊಟ್ಟಿದ್ದಾನೆ. 6.5 ಕಿಲೋಮೀಟ್ರಿಗೆ ಬರೀ 36 ರೂಪಾಯಿ ಕೊಟ್ಟಿದ್ದಾನೆ. ನೋಡಿ ಇದು ಪಿಕಪ್ ಮಾಡೋ ಜಾಗ ತೋರಿಸ್ತೀನಿ ನೋಡಿ ಡೆಲಿವರಿ ಬಾಯ್ಸಿಗೆ. ನೋಡಿ ಇದು ಪಿಕಪ್ ಮಾಡೋ ಜಾಗ, ಎಷ್ಟು ಸ್ಮೆಲ್ ಆಗಿದೆ ನೋಡಿ. ಸರ್ ಇದು ಆರ್ಡ್ರ್ ಕೊಡ್ತೀರಲ್ಲ, ಎಷ್ಟೊತ್ತು ವೇಟ್ ಮಾಡಬೇಕಲ್ಲಿ ಬಿಸಿಲಲ್ಲಿ? $58,310 ಕಿಲೋಮೀಟ್ರ್ ಆಗಿದೆ. ಟೈಮು 12 ಗಂಟೆ 8 ನಿಮಿಷ ಆಗಿದೆ ಮಧ್ಯಾಹ್ನ. ಆನ್ ಮಾಡಿದ್ದೀನಿ 12 ಗಂಟೆಗೆ, ಇನ್ನೂ ಆರ್ಡ್ರ್ ಕೊಡ್ತಾಯಿಲ್ಲ. ಇವತ್ತು ಇನ್ಸೆಂಟಿವ್ ಯಾವ ಥರಪ್ಪ ಅಂದರೆ 30 ಆರ್ಡ್ರ್ ಮಾಡಿದ್ರೆ $810 ಇನ್ಸೆಂಟಿವು, ನೈಟ್ ಶಿಫ್ಟು. ಫಸ್ಟ್ನೇ ಆರ್ಡ್ರ್ ಬರ್ತಾಯಿದೆ 3.05 ಕಿಲೋಮೀಟ್ರಿಗೆ $39 ಕೊಟ್ಟಿದ್ದಾನೆ. ಫಸ್ಟ್ನೇ ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? 2.3 ಕಿಲೋಮೀಟ್ರ್ ಇದೆ ಡ್ರಾಪು. ನೇಮ್ 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 ಓ ಥ್ಯಾಂಕ್ ಯು ಸರ್. ಟೈಮು 12:26, $39 ಕೊಟ್ಟಿದ್ದಾನೆ ಅಷ್ಟೇ. ಇನ್ನು ಸ್ಟಾರ್ಟ್ ಯಾವ್ದು ಕೊಡ್ತಾನೋ ಗೊತ್ತಿಲ್ಲ. ಮನೆ ಬರೀ 25% ಕೊಡ್ತಾಯಿದ್ದಾನೆ ಅಷ್ಟೇ. ನೋಡಿ ಇವಾಗ ಒಂದು ಎಷ್ಟು ಆರ್ಡ್ರ್ ಹಾಕಿದ್ದಾನೆ ಲಿಯನ್ ಬರ್ಗರಿಂದ. ಪಿಕಪ್ ಆ್ಯಂಡ್ ಡ್ರಾಪು 10 ಕಿಲೋಮೀಟ್ರಿಗೆ ಬರೀ $86 ಕೊಟ್ಟಿದ್ದಾನೆ. 1.5 mg 1.5 ಆರ್ಡ್ರು. ಪಿಕಪ್ ನೋಡಿ, ಪಿಕಪ್ 4.1 ಕಿಲೋಮೀಟ್ರ್ ಇದೆ. ನಾನು ಇವಾಗಿರೋದು ಯಮಲೂರು, ಕೆಂಪಾಪುರ ಯಮಲೂರು ಹತ್ರ. ಇಲ್ಲಿಂದ ಮಾರ್ತಳ್ಳಿ ಔಟರ್ ರಿಂಗ್ ರೋಡ್ ಕಾಡಿಬೀಸ್ನಲ್ಲಿ ಅಲ್ಲಿಗಳ್ದಾನೆ ಪಿಕಪ್ಪು 4.1 ಅಂತೆ. ನೋಡಿ ರೈಡರ್ ಬಿಸಿಲಲ್ಲೇ ವೇಟ್ ಮಾಡಬೇಕು. ಎಲ್ಲಿ ವೇಟ್ ಮಾಡೋಕ್ಕೂ ಜಾಗ ಇಲ್ಲ, ನೆರಳಿಲ್ಲ, ಕರೆಕ್ಟಾಗಿ ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಇಲ್ಲಿ. ಅಲ್ಲ ಆರ್ಡ್ರ್ ಕೊಡ್ತೀರಾ ಇಲ್ಲ ಅಲ್ಲಿ? ಸರ್ ಇದು ಆರ್ಡ್ರ್ ಕೊಡ್ತೀರಲ್ಲ, ಎಷ್ಟೊತ್ತು ವೇಟ್ ಮಾಡಬೇಕಲ್ಲಿ ಬಿಸಿಲಲ್ಲಿ? ನೋಡಿ 2 ಆರ್ಡ್ರ್ ವೇಟಿಂಗು. ಸ್ವಲ್ಪ ಜಲ್ದಿ ಕೊಡಿ, ಅಲ್ಲಿ ಬಿಸಿಲಲ್ಲಿ ಎಷ್ಟೊತ್ತು ವೇಟ್ ಮಾಡಬೇಕು? ಅವ್ರು ಬರೀ ಕಸ್ಟಮರ್ ಹತ್ರ ರೆಸ್ಪಾನ್ಸ್ ಮಾಡ್ತಾವ್ರೆ, ಡೆಲಿವರಿ ಕೇರ್ ತಗೊಂತಿಲ್ಲ, ಬರೀ ಕಸ್ಟಮರು. ಅಲ್ಲ ಸರ್, ಕೊಡೋದೇ ಲೇಟ್ ಕೊಟ್ಟಿದ್ದೀರ, ಫುಡ್ ರೆಡಿ ಐಟಮ್ ಕೊಡಿ, ಅಲ್ಲಿ ಬಿಸಿಲಲ್ಲಿ ವೇಟ್ ಮಾಡಬೇಕಾ? ಎಷ್ಟು ದುರಂಕಾರ ನಿಮಗೆ. ನೋಡಿ ಬಿಸಿಲಲ್ಲೇ ವೇಟ್ ಮಾಡಬೇಕು, ಇವ್ರಿಗೆ ಇಷ್ಟು ದುರಂಕಾರ ಇವರಿಗೆ. ಕೊಡಿ ಫುಡ್ ರೆಡಿ 2 ಆರ್ಡ್ರು. ನೋಡಿ ಡೆಲಿವರಿ ಬಾಯ್ಸ್ಗಳು ಬಿಸಿಲಲ್ಲೇ ವೇಟ್ ಮಾಡಬೇಕು. ಕಸ್ಟಮರಿಗಾದರೆ ಒಳಗಡೆ ಎ ಸಿಯಲ್ಲಿ ಆರ್ಡ್ರ್ ಕೊಡೋಕ್ಕೆ 10 ನಿಮಿಷ 20 ನಿಮಿಷ ಮಾಡ್ತಾರೆ. ಫುಡ್ ರೆಡಿ ಕೊಟ್ಟು 5 ನಿಮಿಷ ಬೇಕು ತಂದು ಕೊಡೋಕ್ಕೆ ಇವರು. ಅಡ್ವಾನ್ಸ್ ಫುಡ್ ರೆಡಿ ಕೊಡ್ತಾರೆ. ಇದೇ ರೆಸ್ಟೋರೆಂಟ್ ನೋಡಿ, ಲಿಯೋನ್ಸ್ ಅಂತೆ. ಇಷ್ಟು ದೊಡ್ಡ ರೆಸ್ಟೋರೆಂಟ್ ಇದ್ದರೂ ಕೂಡ ಏನು ಪ್ರಯೋಜನ ಇಲ್ಲ, ಮನುಷ್ಯತ್ವನೇ ಇಲ್ಲ. ಥ್ಯಾಂಕ್ ಯು ಸರ್. ಆರ್ಡ್ರ್ ಡ್ರಾಪ್ ಆಯಿತು 2:29, 2 ಗಂಟೆಗೆ ಬಂದರೆ ಆರ್ಡ್ರ್ ಇವು. $53 ಕೊಟ್ಟಿದ್ದಾನೆ. ನೋಡಿ ಇದು ಪಿಕಪ್ ಮಾಡೋ ಜಾಗ ತೋರಿಸ್ತೀನಿ ನೋಡಿ ಡೆಲಿವರಿ ಬಾಯ್ಸಿಗೆ. ನೋಡಿ ಇದು ಪಿಕಪ್ ಮಾಡೋ ಜಾಗ, ಎಷ್ಟು ಸ್ಮೆಲ್ ಆಗಿದೆ ನೋಡಿ. ನೋಡಿ ಇಂಥ ನನ್ನ ಮಕ್ಕಳು ದರಿದ್ರ ನನ್ನ ಮಕ್ಕಳು ಇವರು, ರೆಸ್ಟೋರೆಂಟವರು. ಎಷ್ಟು ಸ್ಮೆಲ್ ಗೊತ್ತಾ? ಇಲ್ಲಿ ಪಿಕಪ್ ಮಾಡೋಕ್ಕೆ ಜಾಗ ಬರಬೇಕು ಡೆಲಿವರಿ ಬಾಯ್ಸ್. ಅಣ್ಣ ಇದು ಆರ್ಡ್ರ್ ನೋಡಿ 1810. ನೋಡಿ ಥೂ ಏನು ಸ್ಮೆಲ್ಲಪ್ಪ. ಈ ನನ್ನ ಮಕ್ಕಳಿಗೆ ಏನೋ ಸ್ವಲ್ಪ ಕಾಮನ್ ಸೆನ್ಸ್ ಐತೋ ಇಲ್ಲೋ. ಕಸ್ಟಮರಿಗೆ ಒಳಗಡೆ ಒಳ್ಳೆ ರೆಸ್ಪಾನ್ಸು. ನೋಡಿ ರೆಸ್ಟೋರೆಂಟ್ ತೋರಿಸ್ತೀನಿ ನೋಡಿ, ಕಾಳಿಂಗ ಸ್ಪೈಸಸ್. ಯಾವನು ಹೇಳೋನಿಲ್ಲ ಕೇಳೋನಿಲ್ಲ ನನ್ನ ಮಕ್ಕಳಿಗೆ. 6.5 ಕಿಲೋಮೀಟ್ರಿಗೆ ಬರೀ $36 ಕೊಟ್ಟಿದ್ದಾನೆ. 1.5 ಟ್ರಿಪ್ಸ್ ಅಂತೆ. ಅದೇನಂತ ಆರ್ಡ್ರ್ ಕೊಟ್ಟವು ಏನೋ ಅಲ್ಲ ಗುರು. ಒಂದು ನೋಡಿ ಎಲ್ಲಿ ಹಾಕಿದ್ದಾನೆ ಡ್ರಾಪು, ಕಗ್ದಾಸ್ಪುರಕ್ಕೆ ಹಾಕಿದ್ದಾನೆ, ಮುರುಗೇಶ್ ಪಾಳ್ಯ ಹತ್ರ. 6.5 ಕಿಲೋಮೀಟ್ರಿಗೆ ಬರೀ $36 ಕೊಟ್ಟರೆ ಏನದು ಅರ್ಥನೈತೋ ಇಲ್ಲೋ? ಈ 3 ಗಂಟೆಯಿಂದ 4 ಗಂಟೆವರೆಗೆ 1 ಅವರ್ ಅಷ್ಟೇ. ಮತ್ತು ನೈಟ್ 10 ಗಂಟೆಯಿಂದ 12 ಗಂಟೆ ತಗೊಂಡು 2 ಅವರು. ಟೋಟಲ್ ಫುಲ್ ಡೇ 3 ಅವರಲ್ಲಿ ಒಂದು 9 ಆರ್ಡ್ರ್ ಓಡಿಸ್ತಾನೆ.
ಎಷ್ಟು ಅಮೌಂಟ್ ಕಡಿಮೆ ಕೊಡ್ತಾನಂದರೆ ವರ್ಷಾಗಿ ಕೊಡ್ತಾಯಿದ್ದಾನೆ ಅಮೌಂಟು. 6.5 ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ ನೋಡಿ. 6.5 ಕಿಲೋಮೀಟ್ರಿಗೆ ಬರೀ 35 ರೂಪಾಯಿ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಹಾಂ ನೋಡಿ, ಬರೀ 37 ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ. 1.5 mg 1.5 ಟಿಪ್ಸ್ ಆಯಿತು ನೋಡಿ. 4:13 ಕೊಟ್ಟಿದ್ದಾನೆ ಆರ್ಡ್ರು. ಯಾವುದೋ 30 ರೂಪಾಯಿ ಆರ್ಡ್ರ್ ಕೊಟ್ಟಿದ್ದಾನೆ. 3.7 ಕಿಲೋಮೀಟ್ರಿಗೆ 30 ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ ನೋಡಿ. ಮೆಸೇಜ್ ಸೆಂಟ್ರಲ್ಲಿ 25 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡ್ರ್ ಅಂತ ತೋರಿಸ್ತವನೆ. ಅದೆಲ್ಲ ಫೇಕ್, ಕೊಡ್ತಾನೆ ಇಲ್ಲ ಕರೆಕ್ಟಾಗಿ ಅಮೌಂಟ್ ಅವನು. ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? ಮಹಾದೇವಪುರ 3.2 ಕಿಲೋಮೀಟ್ರ್. ನೇಮ್ ಸರ್? ಓಕೆ, ಥ್ಯಾಂಕ್ ಯು ಸರ್. ಡ್ರಾಪ್ ಆಯಿತು ನೋಡಿ. ಎಷ್ಟು ಕೊಟ್ಟಿದ್ದಾನೆ ಅಮೌಂಟು? 25 ರೂಪಾಯಿ ಎಕ್ಸ್ಟ್ರಾ ಫಾರ್ ಆರ್ಡರ್ ತೋರಿಸಿ ಬರೀ 7 ರೂಪಾಯಿ ಕೊಟ್ಟವನೆ ಬೋನಸ್. ಎಷ್ಟು ಸ್ಕ್ಯಾಮ್ ಮಾಡ್ತವನೆ ಸ್ವಿಗ್ಗಿಯವನು. 3.5 ಕಿಲೋಮೀಟ್ರಿಗೆ 23 ಮಲ್ಟಿ ಆರ್ಡ್ರ್ ಹಾಕಿದ್ದಂಗೆ ಅದಾನೆ ನೋಡಿ. 10 ಕಿಲೋಮೀಟ್ರಿಗೆ ಬರೀ 55 ರೂಪಾಯಿ. 1.5 mg 10 ಕಿಲೋಮೀಟ್ರ್ ಇರೋದಿದು. 9.90ಗೆ ಬರೀ 55 ರೂಪಾಯಿ. ಯಾರು ಮಾಡ್ತಾರೆ ಗುರು ಡ್ಯೂಟಿ ಈ ಥರ ಕೊಟ್ಟರೆ? ನೋಡಿ, ಫಸ್ಟ್ನೇ ಆರ್ಡ್ರ್ ಎಷ್ಟು ಕಿಲೋಮೀಟ್ರ್ ಇದೆ? 6.8 ಕಿಲೋಮೀಟ್ರ್ ಇದೆ. ಒಂದು ಆರ್ಡ್ರ್ ID 2590. ನೆಟ್ವರ್ಕ್ ಇಲ್ಲ. 400 ಮೀಟ್ರ್ ಕಡಿಮೆ, 10 ಕಿಲೋಮೀಟ್ರಿಗೆ ಬರೀ 55 ರೂಪಾಯಿ ಅಂತೆ. ಏನು ಆರ್ಡ್ರ್ ಕೊಡ್ತಾಯಿದ್ದ ನಾವು? ಏನೋ ಒಂದು ಅರ್ಥ ಆಗ್ತಾಯಿದೆ, ತಲೆ ಕೆಟ್ಟೋಗ್ತಾ ಇದೆ. ಇನ್ನೊಂದು ಆರ್ಡ್ರ್ ಇದೆ, ಜಸ್ಟ್ ಡ್ರಾಪ್ ಆಯಿತು. ಡ್ಯೂಟಿ ಆಫ್ ಮಾಡ್ತೀನಿ. ಐಕಾನ್ ಹೋಟೆಲ್ ಹತ್ರ. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? ಜಲ್ದಿ ಬಾರೋ ಮರೆ ನೋಡಿ, ಬರೀ 24 ರೂಪಾಯಿ ಕೊಟ್ಟಿದ್ದಾನೆ. ಆಫ್ಲೈನ್ ಮಾಡ್ತೀನಿ. ಆಟೋಮೆಟಿಕ್ ಆಫ್ಲೈನ್ ಹೋಗ್ಬಿಟ್ಟಿದೆ ಆಲ್ರೆಡಿ. ಈಗ ನಾನು 6 ಗಂಟೆಗೆ ಬರ್ತೀನಿ. ಅರ್ನಿಂಗ್ಸ್ 636. ಲಾಗಿನ್ ಅವರ್ಸು 5.3 ಅವರ್ಸು. 15.5 ಆರ್ಡರ್ಸ್ ಆಗಿದೆ. ಇನ್ನು 14 ಆರ್ಡ್ರ್ ಮಾಡಬೇಕು ಫುಲ್ ಟಾರ್ಗೆಟಿಗೆ. ಈಗ 5 ಗಂಟೆಯಿಂದ 6 ಗಂಟೆವರೆಗೆ 25% ಸರ್ಜ್ ಇದೆ. ಅದರ ವೇಸ್ಟು. ಕಿಲೋಮೀಟ್ರಿಗೆ 6 ರೂಪಾಯಿ 5 ರೂಪಾಯಿ ಕೊಟ್ಟರೆ ಅವನು ಮಾಡ್ತಾನೆ. ಅದಕ್ಕೆ 6 ಗಂಟೆಗೆ ಆನ್ ಮಾಡ್ತೀನಿ. ಆರ್ಡ್ರ್ ಕೂಡ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಬನ್ನಿ, 6 ಗಂಟೆ ಬಂದಮೇಲೆ ಸಿಗ್ತೀನಿ. ನೋಡ್ತಾ ಇರ್ಬೋದು, 3.80 ಕಿಲೋಮೀಟ್ರಿಗೆ 55 ರೂಪಾಯಿ ಕೊಡ್ತಾಯಿದ್ದಾನೆ. 25 ರೂಪಾಯಿ ಮ್ಯಾಕ್ಸ್ ಬೋನಸ್ ಕೊಡ್ತಾಯಿದ್ದಾನೆ. ಫುಡ್ ರೆಡಿ ಇದೆ. ಪಿಕಪ್ ನೋಡಿ ಎಷ್ಟು ಕಿಲೋಮೀಟ್ರ್ ಇದೆ? ದಾಮೋದರ್ ಸೇತು ಅಶ್ವಥ್ ನಗರಕ್ಕೆ ಹಾಕಿದ್ದಾನೆ ಪಿಕಪ್ಪು. 2.3 ಕಿಲೋಮೀಟ್ರ್ ಪಿಕಪ್ ಇದೆ ನೋಡಿ. ಎಷ್ಟು ಟ್ರಾಫಿಕ್ ಇದೆ ನೋಡಿ. ಸಾಯಂಕಾಲ 6 ಗಂಟೆ 11 ನಿಮಿಷ. ಈ ಸೈಡ್ ಹೋಗೋಣ ಅಂದರೆ ಈ ಸೈಡು ಟ್ರಾಫಿಕ್ ಮಾರ್ತಾಳೆ ಬ್ರಿಡ್ಜು. ಹೀಗೆ ಚಿನ್ನಪ್ಪನಹಳ್ಳಿ ರೋಡ್ ಮೇಲೆ ಹೋಗೋಣ. ಆರ್ಡ್ರ್ ಪಿಕಪ್ ಆಯಿತು. ಟೈಮ್ ನೋಡಿ 6:24. ಡ್ರಾಪ್ ಆಯಿತು. 55 ರೂಪಾಯಿ ಕೊಟ್ಟಿದ್ದಾನೆ. 25 ರೂಪಾಯಿ ಮ್ಯಾಕ್ಸ್ ಬೋನಸ್ಸು. ಬರೀ 1.54ಗೆ 2 ಕಿಲೋಮೀಟ್ರ್ ಅಂದ್ಕೊಳ್ಳಿ. 25 ರೂಪಾಯಿ ಮ್ಯಾಕ್ಸ್ ಬೋನಸ್ಸು, 30 ರೂಪಾಯಿ ಟಿಪ್ಸು, 20 ರೂಪಾಯಿ ರೈನ್ ಸರ್ಜ್. ಮಳೆ ಇಲ್ಲ ಆದರೂ ರೈನ್ ಸರ್ಜ್ ಆ್ಯಕ್ಟಿವ್ ಮಾಡಿದ್ದಾನೆ. 1.5 ಕಿಲೋಮೀಟ್ರಿಗೆ 105 ರೂಪಾಯಿ ಕೊಟ್ಟಿದ್ದಾನೆ. ಮಲ್ಟಿ ಆರ್ಡ್ರ್ ನೋಡಿ, ಇದು 2.39. ಇದಕ್ಕೆ 64 ರೂಪಾಯಿ ಕೊಟ್ಟಿದ್ದಾನೆ. 20 ರೂಪಾಯಿ ರೈನ್ ಸರ್ಜ್, 25 ರೂಪಾಯಿ ಮ್ಯಾಕ್ಸ್ ಬೋನಸ್ಸು, 2.5 ಕಿಲೋಮೀಟ್ರಿಗೆ. ಒಳ್ಳೆ ಅಮೌಂಟ್ ಕೊಡ್ತಾಯಿದ್ದಾನೆ. ಆದರೆ ಫುಡ್ ರೆಡಿ ಇಲ್ಲ, ಎರಡೂ ಫುಡ್ ರೆಡಿ ಇಲ್ಲ. ಬನ್ನಿ. ಫ್ಲಾಟ್ ನಂಬರ್ 203. ಪ್ಲೀಸ್ ಲೀವ್ ದ ಪಾರ್ಸಲ್ ವಿತ್ ಸೆಕ್ಯೂರಿಟಿ ಟೇಬಲ್ ಇನ್ GM ಪ್ಯಾರಡೈಸ್ ಅಪಾರ್ಟ್ಮೆಂಟ್ ನೋಡಿ. 1047 ಆರ್ಡರ್ ರೆಡಿ. ಕಸ್ಟಮರು ಟೇಬಲ್ ಹತ್ರ ಇಟ್ಟೋಗಿ ಅಂತ ಹೇಳಿದ್ದಾರೆ. ಕಸ್ಟಮರಿಗೆ 70 ರೂಪಾಯಿ ಕೊಟ್ಟಿದ್ದಾನೆ. 5 ರೂಪಾಯಿ ವೇಟಿಂಗ್ ಅಮೌಂಟ್ ಕೊಟ್ಟಿದ್ದಾನೆ. ಇನ್ನೂ ಒಂದು ಆರ್ಡ್ರ್ ಇದೆ, ಅದು ಆರ್ಡ್ರ್ ಐಡಿಯೇನು 1473. ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಅದು ನೋಡಿ. ಇಲ್ಲಿಂದ 700 ಮೀಟ್ರಿಗೆ 100 ರೂಪಾಯಿ ಕೊಟ್ಟಿದ್ದಾನೆ ಆರ್ಡ್ರಿಗೆ. ಟಿಪ್ಸು, ಸರ್ಜು, ರೈನ್ ಸರ್ಜೆಲ್ಲ ಸೇರಿ. ಸುಗ್ಗಿ ಮೇಡಮ್, ವೆಲ್ಕಮ್ ಮೇಡಮ್. ಡ್ರಾಪ್ ಆಯಿತು ನೋಡಿ.
25 ರೂಪಾಯಿ ಮ್ಯಾಕ್ಸ್ ಬೋನಸ್ಸು, 30 ರೂಪಾಯಿ ಟಿಪ್ಸು, 20 ರೂಪಾಯಿ ರೈನ್ ಚಾರ್ಜು, 105 ರೂಪಾಯಿ ಕೊಟ್ಟಿದ್ದಾನೆ. ಬರೀ 700 ಮೀಟ್ರು. ಫಸ್ಟ್ನೇ ಆರ್ಡ್ರಿಂದ ಎರಡನೇ ಆರ್ಡ್ರ್ ಡ್ರಾಪಿಗೆ ಬರೀ 700 ಮೀಟ್ರಿಗೆ 105 ರೂಪಾಯಿ ಕೊಟ್ಟಿದ್ದಾನೆ. ಆರ್ಡ್ರ್ ಪಿಕಪ್ ಆಯಿತು. ಬಿರಿಯಾನಿ ಝೋನ್ ರೆಸ್ಟೋರೆಂಟಿಂದ ಪ್ರೆಸ್ಟೇಜ್ ಲೇಕ್ ಸೈಡ್ ಹ್ಯಾಬಿಟೆಡ್ ಅಪಾರ್ಟ್ಮೆಂಟ್ ಹತ್ರ ಇದೆ ಡ್ರಾಪು. ಅದ್ರ ಒಳಗಡೆ ಅಪಾರ್ಟ್ಮೆಂಟ್ ಇದೆ ಮತ್ತು ವಿಲ್ಲಾಗಳು ಇದೆ. ವಿಲ್ಲಾ ನಂಬರ್ 234. ಡ್ರಾಪು 7.4 ಕಿಲೋಮೀಟ್ರ್ ಇದೆ. ಬನ್ನಿ ಡ್ರಾಪಿಗೆ ಹೋದ್ಮೇಲೆ ಸಿಗ್ತೀನಿ. ಡ್ರಾಪ್ ಆಯಿತು. ಬಿರಿಯಾನಿ ಝೋನ್ ರೆಸ್ಟೋರೆಂಟಿಂದ ಆರ್ಡ್ರು. ವಿಲ್ಲಾ ನಂಬರ್ 234 ನೋಡಿ. ಇದು ಪ್ರೆಸ್ಟೇಜ್ ಲೇಕ್ ಸೈಡ್ ಹ್ಯಾಬಿಟೆಡ್ ಒಳಗೆ ಅಪಾರ್ಟ್ಮೆಂಟ್ ಒಳಗಡೆ ವಿಲ್ಲಾಗಳು ಭಾಳ ಇದ್ದಾವೆ. ಡ್ರಾಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ನೋಡಿ, ಬರೀ 53 ರೂಪಾಯಿ ಕೊಟ್ಟಿದ್ದಾನೆ. 18 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ. ರಿಟರ್ನ್ ಅಮೌಂಟ್ ಬಂದರೆ ಓಕೆ. 29.5 ಆರ್ಡ್ರ್ ಆಗಿದೆ. ಇನ್ನು 0.5 ಆರ್ಡ್ರ್ ಬೇಕಷ್ಟೇ. ಇನ್ನು ಟೈಮ್ ಭಾಳ ಇದೆ. ಟೈಮ್ ಇವಾಗ 11:30. ಇನ್ನು 5 ಗಂಟೆವರೆಗೆ ಟೈಮ್ ಇದೆ. ಹಲೋ ಹಲೋ ಹಾಂ ಸರ್. हाँ सर ಹೇಳಿ. ऑलरेडी जो है मतलब 2186 पिकअप कर लिया है. हाँ सर जस्ट आइटम पिकअप सर. जस्ट डिलीवरी करने में कितना टाइम लगे? ಒಂದು 10 ಮಿನಿಟ್ಸ್ ಸರ್. 5 to 10 ಮಿನಿಟ್ಸ್. ओके ठीक है सर, जल्दी कर दीजिए ठीक है. ಓಕೆ. ನೋಡಿ ಕಸ್ಟಮರ್ ಕೇರ್ ಎಂಥ ದರಿದ್ರ ನನ್ನ ಮಕ್ಕಳವರೇ. ಹಾಂ ಟೈಮ್ ಎಷ್ಟು ಇವಾಗ 12:08. 11:20ಕ್ಕೆ ಬಂದರೆ ಆರ್ಡ್ರು. 11:20 11:00ವರೆಗೆ ಬಂದರೆ ಆರ್ಡ್ರು. ಹತ್ತತ್ರ 40 ನಿಮಿಷ ಲೇಟ್ ಮಾಡಿಸಿದ್ದಾರೆ. ಯಾರು KFC ಗೊತ್ತಲ್ಲ ನಿಮ್ಗೆ. KFC ಹಣೆ ಬರ ಏನಂತ ಅಲ್ಲೇ ನಿಂತ್ಕೊಂಡಿರ್ಬೇಕು. ತೋರಿಸ್ತೀನಿ ನೋಡಿ ನಿಮಗೆ. ಹಣ ಇನ್ನೂ ಕೊಟ್ಟಿಲ್ಲ. ಸರಿ ಬರಲ್ಲ. ಹಾಂ ಯೂಟ್ಯೂಬ್ ಚಾನಲ್ ಇದೆ. ಹಾಂ ನೋಡಿ ಅವರು ನಾನು ಇಬ್ಬರು ಒಂದೇ ಟೈಮಲ್ಲಿ ಬಂದಿರೋದು. 11:20ಕ್ಕೆ ಹಂಗೆ ಬಂದಿರೋದು. ಇವಾಗ 12:08 ಆಯಿತು. ಇನ್ನೂ ಆರ್ಡ್ರ್ ಕೊಡ್ತಾಯಿಲ್ಲ. ಆಟೋಮೆಟಿಕ್ ಫುಡ್ ರೆಡಿ ನೋಡಿ. ಈ KFC ಹಣೆ ಬರ. ನೋಡಿ ಜಸ್ಟ್ ಡ್ರಾಪ್ ಮಾಡಿ ಇವಾಗ ಹೊರಗಡೆ ಬಂದೆ ಅಪಾರ್ಟ್ಮೆಂಟಿಂದ. KFC ಆರ್ಡರು ನೋಡಿ. ನಿಮಗೆ ಇವತ್ತು ಟೈಮ್ ತೋರಿಸ್ತೀನಿ. ಬರೀ 38 ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ. ಆ ವೇಟಿಂಗ್ ಚಾರ್ಜು ಕೊಡೋಲ್ಲ, ಯಾಕಂದರೆ ಆಟೋಮೆಟಿಕ್ ಫುಡ್ ರೆಡಿ ಕೊಟ್ಟಿರ್ತಾರೆ ಆಲ್ರೆಡಿ. ನಿಮಗೆ ತೋರಿಸ್ತೀನಿ ನೋಡಿ ಲಾಸ್ಟ್ನೇ ಆರ್ಡ್ರ್ ಎಷ್ಟು ಗಂಟೆಗೆ ಬಂದಿರೋ ಆರ್ಡ್ರ್ ಅಂತ ನೋಡಿ. 11:39ಕ್ಕೆ ಬಂದಿರೋ ಆರ್ಡ್ರ್ ಇದು. ಇವಾಗ ಎಷ್ಟು 12:25. ಇನ್ನೊಂದು 14 ನಿಮಿಷ ಆದರೆ 1 ಅವರ್ ಆಗುತ್ತೆ. 3/4 ಗಂಟೆ ವೇಟ್ ಮಾಡಿದ್ದೀನಿ ಅಲ್ಲಿ ಗೊತ್ತಾ. ಒಂದು ಆರ್ಡ್ರಿಗೆ 3/4 ಗಂಟೆ ಅಂದರೆ 1 ಅವರ್ ಅಂದ್ಕೊಳ್ಳಿ. 38 ರೂಪಾಯಿಗೆ 1 ಅವರ್ ವೇಟ್ ಮಾಡಿದ್ದೀನಿ. ಅದು KFC. ದರಿದ್ರ ರೆಸ್ಟೋರೆಂಟ್ ಅಂದರೆ KFC ಮಾತ್ರ ನಮ್ಮ ಲೊಕೇಶನಲ್ಲಿ. ನಮ್ಮ ಲೊಕೇಶನ್ ಅದಲ್ಲ, ಇಡೀ ಬೆಂಗಳೂರಲ್ಲೇ ದರಿದ್ರ ರೆಸ್ಟೋರೆಂಟ್ ಅಂದರೆ KFC. ಥ್ಯಾಂಕ್ ಯು ಸರ್. ಒಂದು ಥ್ಯಾಂಕ್ಸ್ ಹೇಳೋದಲ್ಲಪ್ಪ ಇವರು. ಐಟಮ್ ಇರಲಾರ್ದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂಡು ಫೋನೆಲ್ಲ ಮಾತಾಡಿ ಅಷ್ಟು ದೂರ 9 ಕಿಲೋಮೀಟ್ರ್ ತಂದುಕೊಟ್ಟಿನ ಒಂದು ಥ್ಯಾಂಕ್ಸ್. ಬೇಡ ಬಿಡಿ, ಅಮೌಂಟ್ ಕೊಟ್ಟಿರ್ತಾರಲ್ಲ ಇನ್ನೇನು. ಹಾಂ ನೋಡ್ತಾ ಇರ್ಬೋದು. ಟೈಮು ನೈಟು 2:22 ಆಗಿದೆ. ಅರ್ನಿಂಗ್ಸ್ ಎಷ್ಟಾಗಿದೆಯಪ್ಪ ಅಂದರೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. 1803 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಕ್ಯಾಲ್ಕುಲೇಟರ್ ಹಾಕ್ತೀನಿ ನೋಡಿ. 1803 ಪ್ಲಸ್ಸು 810 ಟೋಟಲು 2613 ರೂಪಾಯಿ ಇವತ್ತಿನ ಅರ್ನಿಂಗ್ಸು. ಲಾಗಿನ್ ಅವರ್ಸು 11.03. ಇದು ಕರೆಕ್ಟಾಗಿರಲ್ಲ, ಇಲ್ಲಿ ಒಳಗಡೆ ತೋರಿಸ್ತೀನಿ ನೋಡಿ. 13 ಅವರ್ಸು 25 ನಿಮಿಷ ಆಗಿದೆ. 13 ಅವರ್ 25 ನಿಮಿಷ ಆಗಿದೆ ಪ್ರೆಸೆಂಟು. ಆರ್ಡ್ರಸ್ ಎಷ್ಟಾಗಿದೆಪ್ಪ ಅಂದರೆ 35.5 ಆರ್ಡರ್ ಆಗಿದೆ. ಕಿಲೋಮೀಟ್ರ್ ಎಷ್ಟಾಗಿದೆ ಅಂದರೆ ಒಂದು ನಿಮಿಷ 58,454 ಕಿಲೋಮೀಟ್ರು. 58,454 ಕಿಲೋಮೀಟ್ರು ಮೈನಸ್ ಬೆಳಗ್ಗೆ ಎಷ್ಟಿತ್ತು 58,310 ನೋಡಿ. ಇವತ್ತು 144 ಕಿಲೋಮೀಟ್ರ್ ಓಡಿಸಿದ್ದೀನಿ. ಪರವಾಗಿಲ್ಲ, ಇವತ್ತು ಸ್ವಲ್ಪ ಅರ್ನಿಂಗ್ಸ್ ಚೆನ್ನಾಗಿ ಕೊಟ್ಟಿದ್ದಾನೆ. ಸ್ವಲ್ಪ ಮಳೆದು
ಸ್ವಲ್ಪ ಸರ್ಜು ಚೆನ್ನಾಗಿತ್ತಲ್ಲ ಅರ್ನಿಂಗ್ಸ್ ಅದಕ್ಕೆ ಜಾಸ್ತಿ ಕೊಟ್ಟಿದ್ದಾನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರೂ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್.